ಕೆಜಿಎಫ್ ಮಾಜಿ ಕಾರ್ಮಿಕರ ಸಂಕಷ್ಟ ಕೇಳೋರೇ ಇಲ್ಲ ಅಂತ ಪರಿಸ್ಥಿತಿ ಇದೆ. ಮಾಜಿ ಕಾರ್ಮಿಕರ ಮನೆಗಳ ನವೀಕರಣಕ್ಕೆ ತಕರಾರನ್ನ ಮಾಡಲಾಗ್ತಾ ಇದೆ. ಮನೆಗಳು ಬೀಳುವಂತ ಸ್ಥಿತಿಯಲ್ಲಿದ್ರೂ ಕೂಡ ನವೀಕರಣ ಮಾಡಕ್ ಸಾಧ್ಯ ಆಗ್ತಾ ಇಲ್ಲ. ಈಗ 11,000 ಮನೆಗಳ ಪೈಕಿ 3,100 ಮನೆಗಳಿಗೆ ಮಾತ್ರ ಹಕ್ಕುಪತ್ರ ಕೊಟ್ಟಿದ್ದಾರೆ. ಕುಸಿದು ಬೀಳುವಂತ ಹಂತದಲ್ಲಿವೆ. ಉಳಿದಿರುವಂತ 6,900ಕ್ಕೂ ಹೆಚ್ಚು ಮನೆಗಳು. ಎಲ್ಲಾ ಮನೆಗಳಿಗೂ ಹಕ್ಕುಪತ್ರ ಸಾಧ್ಯ ಇಲ್ಲ ಅಂತ ಮೈನ್ಸ್ ಅಧಿಕಾರಿಗಳು ಹೇಳ್ತಿರೋದ್ರಿಂದ ಈ ನವೀಕರಣಕ್ಕೆ ಈಗ ತಕರಾರನ್ನ ಮಾಡಲಾಗ್ತಾ ಇದೆ. ಮನೆಗಳು ಬೀಳುವಂತ ಆತಂಕದಲ್ಲಿ ಅಲ್ಲಿ ವಾಸ ಮಾಡ್ತಿರುವಂತ ಜನ ಇದ್ದಾರೆ. ಎಲ್ಲಾ ಮನೆಗಳಿಗೆ ಹಕ್ಕುಪತ್ರ ಕೊಡಿ ಅಂತ ಹೇಳಿ ಶಾಸಕಿ ರೂಪಾ ಶಶಿಧರ್ ಒತ್ತಾಯ ಮಾಡಿದ್ದಾರೆ. ಸಕ್ರಮವಾಗಿರುವಂತ ಮನೆಗಳ ಪರ ಇರೋದಾಗಿ ಸಂಸದ ಮುನಿಸ್ವಾಮಿ ಹೇಳಿಕೆ ಕೊಡ್ತಾ ಇದ್ದಾರೆ. ಆದರೆ ಮೈನಿಂಗ್ ಪ್ರದೇಶಕ್ಕೆ ನೀಡಿದ್ರೆ ನಾವೇ ಅಭಿವೃದ್ಧಿ ಮಾಡ್ತೀವಿ ಅಂತ ನಗರಸಭೆನೂ ಹೇಳ್ತಾ ಇದೆ. ಆದ್ರೆ ಗಣಿ ಮುಚ್ಚಿ 21 ವರ್ಷ ಕಳೆದ್ರೂ ಕೂಡ ಈ ವಿವಾದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನ ಹಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವರು ಕೋಳಿ ಫಾರ್ಮ್ ಮಾಡಿ ತಿಂಗಳ 2 ಲಕ್ಷ ಸಂಪಾದನೆ ಮಾಡ್ತಾರೆ. ದಿನಕ್ಕೊಂದು 4 ಗಂಟೆ ಎಕ್ಸ್ಟ್ರಾ ಕೆಲಸ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಇಪ್ಪತ್ತು ವರ್ಷ ಬಂದು ಈ ಮನೆಗಳು ಬಂದು ಮಳೆ ಬಂದರೆ ಎಲ್ಲ ಬಿದ್ದೋಗುತ್ತೆ. ಈಗ ಪರ್ಮಿಷನ್ ಕೊಡೋಕ್ಕೆ ಅಧಿಕಾರ BJML ಇರೋರಿಗೆ ಯಾರಿಗೂ ರೈಟ್ಸ್ ಇಲ್ಲ. ಈಗ ಇರೋದು ನೋಡಿ, ಚೀಫ್ ಸೆಕ್ಯೂರಿಟಿ ಆಫೀಸರ್ ಇದ್ದಾನೆ ಅಶೋಕ್ ಸುರೇಂದರ್ ಪನ್ಸಾಪಲ್ ಅಂತ ಅವ್ರ ಹೆಸರು. BSF ಇಂದ ಬಂದು ಡೆಪ್ಯುಟೇಷನ್ ಡ್ಯೂಟಿ 10ಕ್ಕೆ 20 ಮನೆ ಕಾರ್ಮಿಕರ ಮನೆ, ಇದೆಲ್ಲ ಬಡವ್ರ ಮನೆ, ಕಾರ್ಮಿಕರ ಮನೆ. ರಿನ್ಯೂವೇಷನ್ ಮಾಡುವಾಗ ನಾವು ಕಷ್ಟಪಟ್ಟು ಏನೋ ಸಾಲ ಆಗಲ್ಲ ತೊಗೊಂಡು ಮನೆ ಕಟ್ಟರೆ ಬಂದು ಹೊಡಿತಾರೆ. ಹೇಳಿದ್ರೆ ಅವ್ನು ಇಲ್ಲಿಗಲ್ಲೋ ಅಣ್ಣಾತ್ರಿ ಒಂದು ಎಂಪ್ಲಾಯ್ ಕಂಪನಿಯಲ್ಲಿ ಕೆಲಸ ಮಾಡುವಾಗ ಆ ಎಂಪ್ಲಾಯ್ಗೆ ಅಲಾಟ್ ಮಾಡಿದ್ದಾರೆ BJML ಅವರು. ಇವ್ರು BJML ಅಧಿಕಾರಿ ಇಲ್ಲ. BJML ಅಧಿಕಾರಿ ಇದ್ದರೆ ರೆಕಾರ್ಡ್ಸ್ ಕರೆಕ್ಟಾಗಿ ನೋಡ್ತಾರೆ, ಏನೇನು ವಿಷಯ ಗೊತ್ತಾಗುತ್ತೆ. ಅವ್ನು ಬಂದಿರೋದು ಪ್ರಾಪರ್ಟಿ ಸೆಕ್ಯೂರಿಟಿ ಮಾಡೋಕ್ಕೆ. 3 ಜನ ಬಂದು ಹಂಗಂಗೆ ಮಾಡಲ್ಲ, ರೌಡಿಸಮ್ ಮಾಡ್ತಾ ಇದ್ದಾನೆ ಅವನು. ಲಾಸ್ಟ್ ವೀಕ್ ನೀವು ನೋಡಿ ಸೆಕ್ಯೂರಿಟಿ ಬೂಟ್ಸ್ ಕಾಲಲ್ಲಿ ಹೊಡೆಯೋದು, ಹಿಂದಿ ಮಾತಲ್ಲಿ ಒಂದು ವಲ್ಕರ್ ವರ್ಸ್ ಮಾತಾಡಿದ್ದಾನೆ. ಅದು ಹೇಳೋಕ್ಕೆ ನನಗೆ ಇಷ್ಟ ಇಲ್ಲ. ಆ ಥರ ಬಹಿರಂಗವಾಗಿ ಸುಮಾರು ಒಂದು 10ರಿಂದ 15,000 ಮನೆಗಳಿದೆ. ಆ ಮನೆ ಸೋರೋದು, ಬಿದ್ದೋಗಿರೋ ಇದರಲ್ಲಿ ಇರೋದು. ಅದಕ್ಕೆ ಮೈಂಡ್ಸಲ್ಲಿ ಹೋಗ್ಬಿಟ್ಟು ಅವ್ರು ರಿನ್ಯೂವೇಷನ್ ಅವ್ರು ಸ್ವಂತವಾಗಿ ಮಾಡ್ತೀನಿ ಅಂತ ಹೇಳಿದ್ರು ಬಿಡ್ತಾ ಇಲ್ಲ. ಅಕಸ್ಮಾತ್ ಏನೋ ಒಂದು ಮಳೆಗೆ ಬಿದ್ದಿರೋ ಮನೆಗೆ ಆಲ್ಟ್ರೇಷನ್ ಮಾಡೋಕ್ಕೆ ಹೋದರೆ ಈ BJML ಸೆಕ್ಯೂರಿಟಿ ಆಫೀಸರ್ ಹೋಗ್ಬಿಟ್ಟು ದೌರ್ಜನ್ಯವಾಗಿ ಹೋಗ್ಬಿಟ್ಟು ಹೊಡೆದ್ಬಿಟ್ಟು ಅವ್ರ ಮೇಲೆ ಕೇಸುಗಳು ಹಾಕ್ಬಿಡ್ತಾರೆ. ನಾವು ಒಂದೇ ಇವಾಗ ತೀರ್ಮಾನ ತಗೊಳ್ಳೋಕ್ಕೆ ನಾವು ನಿರ್ಧಾರ ಮಾಡಿದ್ದೀವಿ. ಮೈನ್ಸ್ನಲ್ಲಿ ಇವತ್ತಿರ್ತಕ್ಕಂಥ 3,000 ಮನೆಗಳಿಗೂ ಹಕ್ಕುಪತ್ರಗಳು ಕೊಡಬೇಕು. ಮತ್ತು ಯಾರ್ಯಾರು ಮನೆಗಳು ಕಟ್ತಾರೆ ಅವ್ರೂ ಲೀಗಲ್ಲಾಗಿ ಹೋಗಿ ಅಲ್ಲಿ ಕೇಳಿದರೆ ಅದಕ್ಕೆ ಪರ್ಮಿಷನ್ ಕೊಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿದರೆ ಅದು ಸುಮಾರು ಮನೆಗಳು ಕೊಟ್ಟಿದ್ದಾರೆ. ಕೆಲವರು ಅವ್ರಿಗೆ ಇರ್ತಕ್ಕಂಥದ್ದು ಒಂದಷ್ಟಾದರೆ ಅವರು ಜಾಸ್ತಿ 30-40ಯಲ್ಲಿದ್ದರೆ 40-60ಯಲ್ಲಿ ನಾವು ಕಟ್ಕೊತೀರಿ ಅಂತ ಹೋದಾಗ ಅಲ್ಲಿ ಮೋಲ್ಡ್ RCC ಇನ್ನೊಂದು ಮತ್ತೊಂದು ಹಾಕಿ ಕಟ್ಕೊತೀರಿ ಅಂತೇಳಿ ಇಲ್ಲಿಗಲ್ಲಾಗಿ ಅದು ಇದು ಮಾಡೋಕ್ಕೆ ಹೋದಾಗ ಅದಕ್ಕೆ ಕೆಲವೊಂದು ಅಧಿಕಾರಿಗಳು ತೊಂದರೆ ಕೊಟ್ಟಿರ್ತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿದೆ. ಅದಕ್ಕೋಸ್ಕರ ನಾವು ಮೈನಿಂಗ್ ಆಫೀಸರ್ ಏನಿದ್ದಾರೆ ನಾವು ಖುದ್ದಾಗಿ ಹೋಗಿ ಅಲ್ಲಿರ್ತಕ್ಕಂಥ ಸ್ಥಳೀಯರನ್ನು ಕರೆದು ಮಾತಾಡಿ ಇದು ಮಾಡ್ತೀರಿ. ಈಗಿರ್ತಕ್ಕಂಥ ಶಾಸಕರು ಅವರ ತಂದೆ ಯಾವ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ರಘುರಾಜ್. ಈಗ ಜನಪ್ರತಿನಿಧಿಗಳು ಹೇಳ್ತಾ ಇದ್ದಾರೆ ಹಕ್ಕುಪತ್ರ ಕೊಡಿ ಅಂತ. ಈಗ ಜೀವ ಹೋದ್ರೆ ಯಾರು ಹೊಣೆ? ಶಿಥಿಲಾವಸ್ಥೆ ತಲುಪಿದಾಗಿದೆ ಮನೆಗಳು, ನವೀಕರಣಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ರು ಹಕ್ಕುಪತ್ರ ವಿತರಣೆ ಆಗಿಲ್ಲ. ಕಾನೂನಿನ ಪ್ರಕಾರ ನೋಡೋದಾದ್ರೆ ಏನ್ ಸಮಸ್ಯೆ ಆಗ್ತಿದೆ, ಏನ್ ತೊಡಕಿದೆ? ಶರ್ಮಿಳಾ ಶೆಟ್ಟಿ, ಈ ಒಂದು ವಿಚಾರವಾಗಿ ಏನಂತಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಧ್ಯೆ ಇರತಕ್ಕಂಥ ಗೊಂದಲದಿಂದ ಈಗ ಇನ್ನು ಕೂಡ ಈ ಒಂದು ವಿವಾದ ಇನ್ನು ಕೂಡ ಬಗೆಹರಿದಿಲ್ಲ. ಚಿನ್ನದ ಗಣಿ ಮುಚ್ಚಿ 21 ವರ್ಷ ಕಳೆದ್ರು ಕೂಡ ಇದುವರೆಗೂ ಕೂಡ ಯಾರಿಗೆ ಕೂಡ ಅಲ್ಲಿರ್ತಕ್ಕಂಥ ನೌಕರರಿಗೆ ಹಕ್ಕುಪತ್ರವನ್ನು ನೀಡಿಲ್ಲ. ಕಾರಣ ಏನು ಅಂತಂದ್ರೆ ಚಿನ್ನದ ಗಣಿ ಆರಂಭದ ಒಂದು ವೇಳೆಯಲ್ಲಿ ಸುಮಾರು 11,000ಕ್ಕೂ ಹೆಚ್ಚು ಮನೆಗಳನ್ನ ಅಲ್ಲಿ ಇಲ್ಲಿಕ್ಕೆ ಮನೆಗಳನ್ನ ವ್ಯವಸ್ಥೆ ಮಾಡ್ಕೊಳ್ಳಲಾಗಿತ್ತು. ಆದ್ರೆ ಕ್ರಮೇಣವಾಗಿ ಚಿನ್ನದ ಗಣಿ ಲಾಸ್ ಆಯ್ತು. ನಂತರ ಸಾಕಷ್ಟು ಕಾರ್ಮಿಕರನ್ನ ಕೈ ಬಿಟ್ರು. ಆದ್ರೆ ಅವರೆಲ್ಲರೂ ಕೂಡ ಬೇರೆ ಕಡೆ ಹೋಗ್ಲಿಲ್ಲ, ಅಲ್ಲೇ KGF ನಲ್ಲೇ ವಾಸವಿದ್ರು. ಅದ್ರ ಪರಿಣಾಮವಾಗಿ ಅಲ್ಲಿರ್ತಕ್ಕಂಥ ಕೊನೆಯದಾಗಿ 3,100 ಕಾರ್ಮಿಕರು ಮಾತ್ರ ಚಿನ್ನದ ಗಣಿ ಕ್ಲೋಸ್ ಆಗುವಂತ ಮಧ್ಯೆ ಇದ್ರು. ಹಾಗಾಗಿನೇ ಕೇವಲ 3,000 ಮನೆಗಳಿಗೆ ಮಾತ್ರ ನಾವು ಹಕ್ಕುಪತ್ರವನ್ನು ಕೊಡ್ತೀವಿ ಅಂತಕ್ಕಂಥ ಈಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ
ಇದ್ದಾರೆ. ಆದ್ರೆ ಇದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗಿರುವಂತದ್ದು. 16 ವರ್ಷಗಳಿಂದ ಏನು ಅಲ್ಲೇ ಇರ್ತಕ್ಕಂತ ಏನು ಕಾರ್ಮಿಕರ ಕುಟುಂಬಗಳೇನಿದೆ ಅವರು ಕೂಡ ಈಗ ನಮ್ಗೆ ಒಂದು ನಮ್ಗೆ ವಾಸಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಕೊಡಿ ಅಂತಕ್ಕಂಥ ಕೇಳ್ತಾ ಇದ್ದಾರೆ. ಆದ್ರೆ ಅಲ್ಲಿ ಇರ್ತಕ್ಕಂಥ ಕಾರ್ಮಿಕರಿದ್ದಾರೆ, ಅವರು ಈಗ ಸಾಕಷ್ಟು ಒಂದು ಶೆಡ್ಗಳಲ್ಲಿ ವಾಸ ಇದ್ದಾರೆ. ಅವ್ರಿಗೆ ಮನೆಗಳ ನವೀಕರಣವನ್ನು ಮಾಡ್ಲಿಕ್ಕೆ ಹೋದಾಗ ಅಧಿಕಾರಿಗಳು ಅದಕ್ಕೆ ವಿರೋಧವನ್ನ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಇವೆಲ್ಲವೂ ಕೂಡ ಈಗ ಅನುಮತಿ ಇಲ್ಲದೆ ಇರತಕ್ಕಂತ ಒಂದು ಮನೆಗಳಾಗಿದ್ದು ನಿಮಗೆ ಅನುಮತಿಯನ್ನು ಕೊಡೋದಿಲ್ಲ ಅಂತಕ್ಕಂತ ಒಂದು ಆಗ್ರಹವಾಗಿದೆ. ಒಟ್ಟಾರೆಯಾಗಿ ಈಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಈಗ ಮನಸ್ಸು ಮಾಡಿದ್ರೆ ಎಲ್ರಿಗೂ ಕೂಡ ಒಂದು ಹಕ್ಕುಪತ್ರವನ್ನ ಕೊಡುವಂತ ಕೆಲಸ ಕೂಡ ಆಗುತ್ತೆ. ಶರ್ಮಿಳಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ರಘುರಾಜ್ ಈ ಕ್ಷಣದ ಅಪ್ಡೇಟ್ಸ್ಗೆ.